ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನೀರಾವರಿ ಸಲಹಾ ಸಮಿತಿಯ ಮೀಟಿಂಗ್ ಮುಲ್ರಾಬಾದ್ನಲ್ಲಿ ಆಯಿತು. ರೈತರು ಬಹಳಷ್ಟು ಲೇಟ್ ಆಗಿದೆ, ಆದಷ್ಟು ಬೇಗ ನೀರು ಬಿಡಿ ಅಂತಂದು ನಮ್ಮ ಕಂಪ್ನಿ ಮತ್ತು ಕುರುಗೋಡು ಮತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಎಲ್ಲ ರೈತರು ಬಹಳಷ್ಟು ಮನವಿ ಮಾಡಿದ್ರು. ಹೀಗಾಗಿ ಇವತ್ತು ಮೀಟಿಂಗ್ನಲ್ಲಿ ನಮಗೆ ನದಿ ಪಾತ್ರದ ಜನರು ಬಹಳಷ್ಟು ರಿಕ್ವೈರ್ಮೆಂಟ್ ಇತ್ತು. ಯಾಕಂದರೆ ಈಗಾಗಲೇ ಸಸಿ ಮಡಿ ಹಚ್ಚಿಬಿಟ್ಟು ಸರ್ ನೀವು ಹೆಂಗನ ಮಾಡಿ ನೀರು ಕೊಡ್ಬೇಕಂತಂದು ಬಹಳಷ್ಟು ಜನ ರೈತರು ನಾವು ಬೆಳಗ್ಗೆ ಬಂದಾಗ ಅಂದರೆ ಬೆಳಗ್ಗೆ ಸುಮಾರು 9-9:30 ಆಯಿತು. ಅವತ್ತಿಂದ ಇವತ್ತು ಬೆಳಗ್ಗೆ 9:30ರಿಂದ ಬಹಳಷ್ಟು ಜನ ರೈತರು ಬಹಳಷ್ಟು ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಇವತ್ತೇನು ನಮಗೆ ಹೊಳೆಯಿಂದ ಅಂದರೆ ಡ್ಯಾಮಿಂದ ಡೈರೆಕ್ಟ್ ಹೊಳೆ ಮೂಲಕ ಹೋಗೋಕ್ಕಾಗಲ್ಲ. ನಮಗೆ ಏನು ಇವತ್ತೇನು ಗುಂಡ್ಲು ಕೆರೆಗೆ ನೀರಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ಪ್ರತಿದಿನ 500 ಕ್ಯೂಸೆಕ್ಸ್ ಅಂದರೆ 2,500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡ್ಬೇಕಂತದ್ದು ಇವಾಗ ಏನು ಮಾನ್ಯ ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಇವತ್ತು ಎಲ್ಎಲ್ಸಿಗೆ ಸುಮಾರು 650ರಿಂದ 700 ಕ್ಯೂಸೆಕ್ಸ್ ಪ್ರಕಾರ 90 ದಿನ ನೀರು ಕೊಡಲಿಕ್ಕೆ ಈಗಾಗಲೇ ಸಲಹಾ ಸಮಿತಿಯಲ್ಲಿ, ನೀರಾವರಿ ಸಲಹಾ ಸಮಿತಿಯಲ್ಲಿ ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಇನ್ನೊಂದು ಮೇನ್ ಏನಂದ್ರೆ ನಮ್ಮ ಕುರುಗೋಡು ಭಾಗ ಏನು HLC ಭಾಗದ ರೈತರಿಗೆ ಇವಾಗ 1,200 ಕ್ಯೂಸೆಕ್ಸ್ ಪ್ರಕಾರ ಇವತ್ತೇನು ಆಂಧ್ರದವ್ರಿಗೆ ಕೂಡ ಕನ್ವರ್ಸ್ ಮಾಡಕತ್ತೀವಿ. ಜಂಟಿಯಾಗಿ ಅವ್ರದ್ದು 1,500, ನಮ್ದು 1,200 ಕ್ಯೂಸೆಕ್ಸ್ ಅಂದರೆ ಮಿನಿಮಮ್ ಪ್ರತಿ ಸತಿ 2,100 ಕ್ಯೂಸೆಕ್ಸ್ ಏನು ಹೋಗ್ತಿತ್ತು. ಆ ಪ್ರಕಾರ ಆಂಧ್ರ ಅಧಿಕಾರಿಗಳು ಕೂಡ ಮಾತಾಡಿ ಇಬ್ಬರು ಜಂಟಿಯಾಗಿ ಏನು ನೀರು ತಗೊಳ್ಳಕ್ಕೆ ಅದನ್ನು ಕೂಡ 90 ದಿನ ಅಂತ ನಮ್ಗೆ ಹೇಳಿದ್ದಾರೆ ಈಗಾಗಲೇ. ಯಾಕಂದ್ರೆ ನಾವು ಮಿರ್ಚಿ ಬೆಳಿಬೇಕಂದ್ರೆ ಸುಮಾರು ನಮಗೆ ಬಹಳ ಕಮ್ಮಿ ಅಂದ್ರೂ ಕೂಡ 120 ದಿನ ಅಂತೂ ನೀರು ಬೇಕೇ ಬೇಕು. ಹಾಗಾಗಿ 90 ದಿನ ನಾವು ನೀರು ಕೊಡ್ತೀವಿ ಅಂತದ್ದು ಈಗಾಗಲೇ ಸಲಹಾ ಸಮಿತಿಯಲ್ಲಿ ಏನು ತೀರ್ಮಾನ ಮಾಡಿದೆ. ಇನ್ನೊಂದು ತಿಂಗಳ ಬಿಟ್ಟು ಮತ್ತೆ ಮೀಟಿಂಗ್ ಕರೆದಿದೆ. ಯಾಕಂದ್ರೆ ನಾವು HLC ಭಾಗದ ರೈತರಿಗೆ 90 ದಿನ ಕೊಟ್ರೆ ಇನ್ನು ಒಂದು 30-35 ದಿನ ನೀರು ಶಾರ್ಟೇಜ್ ಆಗಿದೆ. ಹಾಗಾಗಿ ಇವತ್ತಿನ ಪ್ರಕಾರ ಏನು ತೀರ್ಮಾನ ಆಗಿದೆ 90 ದಿನ ಅಂತ ತೀರ್ಮಾನ ಆಗಿದೆ. ಒಂದು ತಿಂಗಳ ಬಿಟ್ಟು ಮೀಟಿಂಗ್ ಕರೆದು ನಮ್ಗೇನಿಲ್ಲ ಏನು ಈ 30-35 ದಿನ ಗ್ಯಾಪ್ಸ್ ಏನಿದೆ ಏನು ಮಿರ್ಚಿ ಬೆಳೆ ಅಂತ ರೈತರಿಗೆ ಅದನ್ನ ದೇವ್ರ ಇದು ಪ್ರಕೃತಿ. ಯಾಕಂದ್ರೆ ದುಡ್ಡು ಕೊಟ್ಟು ಮತ್ತೊಂದು ಕೊಟ್ಟು ನಾವು ಕೊಂಡ್ಕೋಬೇಕಾಗಲ್ಲ, ಯಾವುದೇ ರೀತಿ ಅದನ್ನ ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ನಮಗೆ ಟೋಟಲ್ ಏನು 2 ಭಾಗಕ್ಕೆ ಸುಮಾರು 15 TMC ನೀರು ಶಾರ್ಟೇಜ್ ಇದೆ. ಇವಾಗ ನಂಬಿಕೆ ಇದೆ. ಯಾಕಂದ್ರೆ ನಮಗೆ ಈಗಾಗಲೇ ಇನ್ಫ್ಲೋ 35ರಿಂದ 40,000 ಕ್ಯೂಸೆಕ್ಸ್ ಬರ್ತಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಗೆ ಸುಮಾರು ಒಂದು ಒಳ್ಳೆ ಮಳೆ ಆಯ್ತು ಅಂದ್ರೆ ನಮ್ಗೇನು ಇವತ್ತು ಶಾರ್ಟೇಜ್ ಇದೆ. ಆ ನೀರು 14-15 TMC ಬರ್ತೈತೆ ಅಂತ ನಂಬಿಕೆ ಮೇಲೆ ಇವತ್ತು 90 ದಿನದ್ದು ಡಿಸೆಂಟ್ ಬಿಡಕತ್ತೀವಿ. ಯಾಕಂದ್ರೆ ರೈತರು ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ ನೀರು ಬಿಡ್ಬೇಕಂತಂದು ಅನೇಕ ಕುರುಗೋಡು ಕಂಪ್ನಿ ಇಡೀ 2 ಜಿಲ್ಲೆ ಅಂದ್ರೆ 4 ಜಿಲ್ಲೆ ರೈತರು ಈಗಾಗಲೇ ಬಹಳಷ್ಟು ಒತ್ತಡ ಮಾಡಕತ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ತೀರ್ಮಾನ ತಗೊಂಡಿದೆ. ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ದೇವ್ರ ದಯ ನಮ್ಗೇನು ಇನ್ನು 14 TMC ನೀರು ಶಾರ್ಟೇಜ್ ಇದೆ, ಅದು ನಮ್ಗೆ ಬರ್ಬೋದಂತ ನಂಬಿಕೆ ಇದೆ. ರೈತರಿಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಶಾರ್ಟೇಜ್ 90 ದಿನ ಕೊಟ್ಟ ಮೇಲೆ ಇನ್ನು 30 ದಿನ ನಮ್ಗೆ ನೀರು ಬೇಕಾಗ್ತೈತಿ. ಅದ್ರ ಬಗ್ಗೆ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಅದಾದ್ಮೇಲೆ ಇವಾಗ ಏನು ನದಿ ಭಾಗದ ಏನು ಪಾತ್ರದ ರೈತರು ಏನಿದಾರ ಅವ್ರು ಕೂಡ ಬಹಳಷ್ಟು ಬೇಡಿಕೆ ಇತ್ತು, ಅನೇಕ ಹೋರಾಟಗಳು ಮಾಡಿದ್ರು. ಹಂಗಾಗಿ ಆ ರೈತರಿಗೆ ಕೂಡ ಸುಮಾರು ಅಂದ್ರೆ 500 ಕ್ಯೂಸೆಕ್ಸ್ ನಂಗ ಸುಮಾರು ಒಂದು 5 ದಿನ ನೀರು ಕೊಡ್ಬೇಕಂತ ಇದು ಕೂಡ ತೀರ್ಮಾನ ಆಗಿದೆ. ಹಂಗಾಗಿ ಪ್ರಾಮಾಣಿಕವಾಗಿ ರೈತರ ವಿಚಾರ ಬಂದ ಮೇಲೆ ನಮ್ಗೇನೈತಲ್ಲ ಸಂಪೂರ್ಣ ನಂಬಿಕೆ ಇಟ್ಟು ಆ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಇಂಥವನ್ನೆಲ್ಲ ಡಿಸಿಷನ್ ತಗೊಂಡಿರ್ತೀವಿ. ಆ ದೇವ್ರ ದಯ ನಮ್ಗೇನಿನ್ನ ಕಮ್ಮಿ ಇದಾವೆ, ಇನ್ಫ್ಲೋ ಕೂಡ ಐತಿ. ಆದಷ್ಟು ಬೇಗ ಬಂದ್ರೆ ಮುಂದಿನ ತಿಂಗಳ ಏನು ಮೀಟಿಂಗ್ ಕರೆದು ಮತ್ತೊಂದು ಸ್ವಲ್ಪ ತೀರ್ಮಾನ ಮಾಡಿ ಇವತ್ತೇನು ನೀರು ಕಮ್ಮಿ ಇದೆ ಏನು HLC ಇದಕ್ಕೆ ಒಂದೇನು 10-20 ದಿನ 30 ದಿನ ಕಮ್ಮಿ ಇದೆ. ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ದೇವ್ರ ದಯದಿಂದ ನೀರು ಬಂದ್ರೆ ಅದನ್ನ ಕೂಡ ಪ್ರಾಮಾಣಿಕವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಂದು ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡಿದ್ವಿ. ಹಂಗಾಗಿ ಪ್ರಾಮಾಣಿಕವಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಆ ದೇವರು ನನಗೆ ಸಂಪೂರ್ಣ ನಂಬಿಕೆ ಇದೆ. ರೈತರ ವಿಚಾರದಲ್ಲಿ ಅನ್ಯಾಯ ಆಗಲ್ಲ ಎಂಬ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಂತಂದು ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ, ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.